ಸೈಟ್ ಕೊಡಿಸುವಂತ ನೆಪದಲ್ಲಿ ಬಳ್ಳಾರಿ ಪಾಲಿಕೆ ಸದಸ್ಯೆಯ ಪತಿ ವಂಚನೆ ಮಾಡದ್ನ ಕಳ್ಳಾಟ ಆಡದ್ನ ಅನ್ನುವಂತ ಪ್ರಶ್ನೆಗಳು ಈಗ ಕಾಡ್ತಾ ಇದೆ. ಈ ಪ್ರಶ್ನೆ ಮೂಡೋದಕ್ಕೂ ಒಂದು ಕಾರಣ ಇದೆ. ಸರ್ಕಾರಿ ಜಾಗ ಒತ್ತುವರಿ ಮಾಡಿ ಸೈಟ್ ಕೊಡೋದಾಗಿ ಹಣ ವಸೂಲಿ ಮಾಡಿದ್ದಾನೆ ಅನ್ನುವಂತ ಆರೋಪ ಈತನ ಮೇಲೆ ಈಗ ಕೇಳಿ ಬರ್ತಾ ಇದೆ. ಸೈಟ್ ಕೊಡಿಸ್ತೀನಿ ಅಂತ ಹೇಳಿ ಬಳ್ಳಾರಿ ಪಾಲಿಕೆ ಸದಸ್ಯೆಯ ಪತಿ ವಂಚನೆ ಮಾಡಿದ್ದಾನೆ ಅನ್ನೋ ಆರೋಪ ಈತನ ಮೇಲೆ ಕೇಳಿ ಬರ್ತಾ ಇರೋದು. ಕಾಂಗ್ರೆಸ್ ಸದಸ್ಯೆ ಉಮಾದೇವಿ ಪತಿ ಶಿವರಾಜ್ ವಿರುದ್ಧ ಈ ಆರೋಪ ಕೇಳಿ ಬಂದಿದೆ. ಸರ್ಕಾರಕ್ಕೆ ಸೇರಿದಂತ ಹಳ್ಳದ ಜಾಗವನ್ನು ಒತ್ತುವರಿ ಮಾಡಿಕೊಂಡಿದ್ದಾನೆ ಈ ಶಿವರಾಜ್. ಅದೇ ಜಾಗದಲ್ಲಿ ನಿಮ್ ಸೈಟ್ ಕೊಡಿಸ್ತೀನಿ ಅಂತ ಲಕ್ಷ ವಸೂಲಿ ಮಾಡಿದ್ದಾನೆ ಅನ್ನುವಂತ ಆರೋಪ ಈತನ ಮೇಲೆ ಕೇಳಿ ಬರ್ತಾ ಇದೆ. ಶಿವರಾಜ್ ಹಣ ಪಡಿತಾ ಇರುವಂತ ಒಂದು ವಿಡಿಯೋ ಕೂಡ ಸಿಕ್ಕಿದೆ ನೋಡಿ. ಈತನೇ ಶಿವರಾಜ್ ದುಡ್ಡು ತಗೊಳ್ತಾ ಇರುವಂತ ವಿಡಿಯೋ ಈಗ ಸಿಕ್ಕಿರೋದು. 7.78 ಎಕರೆ ಸರ್ಕಾರಿ ಜಾಗವನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಅದು ಕೂಡ ಯಾವ ಜಾಗ ಅಂತಂದ್ರೆ ಸರ್ಕಾರಕ್ಕೆ ಸೇರಿರುವಂತ ಒಂದು ಹಳ್ಳದ ಜಾಗ. ಆ ಜಾಗವನ್ನ ಒತ್ತುವರಿ ಮಾಡಿಕೊಂಡು ಆ ನಂತರದಲ್ಲಿ ಅದೇ ಜಾಗದಲ್ಲಿ ನಿಮ್ಗೆ ಸೈಟ್ ಕೊಡಿಸ್ತೀನಿ ಅಂತ ಲಕ್ಷ ದುಡ್ಡನ್ನ ತಗೊಂಡಿದ್ದಾನೆ, ವಂಚನೆ ಮಾಡಿದ್ದಾನೆ ಅನ್ನುವಂತ ಮಾಹಿತಿ ಗೊತ್ತಾಗಿದ್ಯಾವಾಗ ಜಿಲ್ಲಾಡಳಿತ ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡೋದಕ್ಕೆ ಮುಂದಾಗಿದೆ. ಆ ಸಂದರ್ಭದಲ್ಲಿ ಈತ ಮಾಡಿರುವಂತ ಈ ವಂಚನೆ ಪ್ರಕರಣ ಬೆಳಕಿಗೆ ಬಂದಿದೆ. ಬೂದಿಹಾಳ್ ಗ್ರಾಮದ ಸರ್ವೆ ನಂಬರ್ 125P ಅಲ್ಲಿ ಒತ್ತುವರಿ ಮಾಡ್ಕೊಂಡಿರೋದು ಹಳ್ಳದ ಜಾಗ, ಸರ್ಕಾರಕ್ಕೆ ಸೇರಿದ ಜಾಗ. ಗುಳುಂಸ್ವಾಹ ಮಾಡ್ಕೊಳಕ್ ನೋಡಿದ್ದಾನೆ. ಆ ನಂತರ ಈಗ ವಿಷಯ ಗೊತ್ತಾಗಿದೆ. ಸೈಟ್ ಮಾಡ್ಕೊಡ್ತೀನಿ ಅಂತ ಹಣ ವಸೂಲಿ ಮಾಡಿದ್ನಂತೆ ಅನ್ನುವಂತ ಆರೋಪ. ಇದೆಷ್ಟು ಲಕ್ಷ ತಗೊಂಡಿದ್ದ ಅನ್ನುವಂಥದ್ದು ಇನ್ನೇನು ಗೊತ್ತಾಗಬೇಕಾಗಿದೆ. ಸದ್ಯಕ್ಕೆ ಆತ ದುಡ್ಡು ಪಡಿತಾ ಇರುವಂತ ವಿಡಿಯೋಗಳು ಕೂಡ ಸಿಕ್ಕಿರೋದು. ಇದು ಹಳ್ಳದ ಜಮೀನು. ನಾಳೆ ಹಳ್ಳ ಬರುತ್ತೆ, ನೀರು ಬರುತ್ತೆ, ಇಲ್ಲಿ ನೀರು ಹೋಗ್ತವೆ. ಇಲ್ಲೆಲ್ಲ ಮನೆ ಕಟ್ಟಕ್ಕೆ ಹೋಗ್ಬೇಡಿ. ಶಿವರಾಜನ ಭೇಟಿ ಮಾಡಿವಿ ಸರ್. ಫಸ್ಟ್ ಹಿಂಗೆ ಐದವ ಪ್ಲಾಟ್ ತಗೊಂತೀರ ಅಂದ್ರೆ ತಗೊಂತೀವಿ ಅಂದೀವಿ. ಎಷ್ಟಂದ್ರೆ 1.5 ಲಕ್ಷ ಒಂದೊಂದು ಪ್ಲಾಟ್ ಅಂದನ. ನಾವು ಒಂದು 13 ಪ್ಲಾಟ್ ತಗೊಂಡಿವಿ. ಇವಾಗ ಕಟ್ಕೊಳ್ರಿ 3 ವರ್ಷ ಆಯ್ತು ಸರ್ ತಗೊಂಡು ನಾವು ಕಟ್ಕೊಳ್ರಿ ಯಾವ್ದೋ ಸೀಟಿ ಗೀಟ್ ಹಾಕೊಳ್ರಿ ಅಂದನ. ನಾವು ಬಾಡಿಗೆ ಮನೆಗೆ ಇದ್ದೀವಿ. ಇದ್ರಾಗ ಸಾಲ ತಂದಿಕ್ಕಿವಿ. ಇವಾಗ ಮತ್ತೆ ಗೋಡೆ ಕಟ್ಟಕ್ಕೆ ಸಾಲ ತಂದೀವಿ. ಹಾಕ್ಕೊಂಡ್ರ ಹಾಕ್ಕೊಂಡಿವಿ. ಮತ್ತು ಇವಾಗ ಅವ್ರು ಬಂದು ಗೋರ್ಮೆಂಟ್ ಅವ್ರು ಎಲ್ಲ ಕೆಡಿಸ್ಬಿಟ್ಟಾರೆ. ಇವಾಗ ನಮ್ಮ ಮನೆ ಇಲ್ಲ. ಹೌದು ಸರ್, ಸಾಲ ತಂದಿಕ್ಕಿವಿ. ಎಲ್ಲಂದ್ರೆ ಎಲ್ಲಿ ಹೋಗ್ಬೇಕೋ ಗೊತ್ತಿಲ್ಲ. ಇವಾಗ ಬಾಡಿಗೆ ಮನೆಯವ್ರು ಇಲ್ಲಿ ಖಾಲಿ ಮಾಡಂತಾರೆ ಅವರು. ಇವಾಗ ಎಲ್ಲಿ ಹೋಗ್ಬೇಕೋ ಗೊತ್ತಿಲ್ಲ ನಮಗೆ. ಬಡ್ಡಿಗೆ ತಂದಿವಿ ಸರ್, 5 ರೂಪಾಯಿ ವಡ್ಡಿ. ಹೆಂಗೆ ಮಾಡ್ಬೇಕು ನೋಡಿ ಸರ್, ನೀವೇ ಯಾರು ದಾರಿ ತೋರಿಸಿ ಸ್ವಲ್ಪ. ದುಡಿದು ಏನಿಲ್ಲ ಸರ್, ಕೂಲಾದ್ರೆ ಊಟ ಇಲ್ಲಾಂದ್ರೆ ಇಲ್ಲ ಅಷ್ಟೇ ಸರ್, ಏನಿಲ್ಲ. ಹೆಂಗೆ ಮಾಡ್ಬೇಕೋ ಗೊತ್ತಿಲ್ಲ. ಇವಾಗ ಎಲ್ಲಿದ್ರಾಗ ಇಕ್ಬಿಟ್ಟಿವಿ ನಾವು. ನಾವು 2 ತಗೊಂಡಿವಿ ಸರ್ ಸಾಲ ಮಾಡಿ. ಹಂಗೆ ತಗೊಂಡಾರ ಸರ್ ಎಲ್ಲರೂ. ಸೈಟ್ ಕೊಡಿಸುವಂತ ನೆಪದಲ್ಲಿ ಬಳ್ಳಾರಿ ಪಾಲಿಕೆ ಸದಸ್ಯೆಯ ಪತಿ ವಂಚನೆ ಮಾಡದ್ನ ಕಳ್ಳಾಟ ಆಡದ್ನ ಅನ್ನುವಂತ ಪ್ರಶ್ನೆಗಳು ಈಗ ಕಾಡ್ತಾ ಇದೆ. ಈ ಪ್ರಶ್ನೆ ಮೂಡೋದಕ್ಕೂ ಒಂದು ಕಾರಣ ಇದೆ. ಸರ್ಕಾರಿ ಜಾಗ ಒತ್ತುವರಿ ಮಾಡಿ ಸೈಟ್ ಕೊಡೋದಾಗಿ ಹಣ ವಸೂಲಿ ಮಾಡಿದ್ದಾನೆ ಅನ್ನುವಂತ ಆರೋಪ ಈತನ ಮೇಲೆ ಈಗ ಕೇಳಿ ಬರ್ತಾ ಇದೆ. ಸೈಟ್ ಕೊಡಿಸ್ತೀನಿ ಅಂತ ಹೇಳಿ ಬಳ್ಳಾರಿ ಪಾಲಿಕೆ ಸದಸ್ಯೆಯ ಪತಿ ವಂಚನೆ ಮಾಡಿದ್ದಾನೆ ಅನ್ನೋ ಆರೋಪ ಈತನ ಮೇಲೆ ಕೇಳಿ ಬರ್ತಾ ಇರೋದು. ಕಾಂಗ್ರೆಸ್ ಸದಸ್ಯೆ ಉಮಾದೇವಿ ಪತಿ ಶಿವರಾಜ್ ವಿರುದ್ಧ ಈ ಆರೋಪ ಕೇಳಿ ಬಂದಿದೆ. ಸರ್ಕಾರಕ್ಕೆ ಸೇರಿದಂತ ಹಳ್ಳದ ಜಾಗವನ್ನು ಒತ್ತುವರಿ ಮಾಡ್ಕೊಂಡಿದ್ದಾನೆ ಈ ಶಿವರಾಜ್. ಅದೇ ಜಾಗದಲ್ಲಿ ನಿಮ್ ಸೈಟ್ ಕೊಡಿಸ್ತೀನಿ ಅಂತ ಲಕ್ಷ ವಸೂಲಿ ಮಾಡಿದ್ದಾನೆ ಅನ್ನುವಂತ ಆರೋಪ ಈತನ ಮೇಲೆ ಕೇಳಿ ಬರ್ತಾ ಇದೆ. ಶಿವರಾಜ್ ಹಣ ಪಡಿತಾ ಇರುವಂತ ಒಂದು ವಿಡಿಯೋ ಕೂಡ ಸಿಕ್ಕಿದೆ ನೋಡಿ. ಈತನೇ ಶಿವರಾಜ್ ದುಡ್ಡು ತಗೊಳ್ತಾ ಇರುವಂತ ವಿಡಿಯೋ ಈಗ ಸಿಕ್ಕಿರೋದು. 7.78 ಎಕರೆ ಸರ್ಕಾರಿ ಜಾಗವನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಅದು ಕೂಡ ಯಾವ ಜಾಗ ಅಂತಂದ್ರೆ ಸರ್ಕಾರಕ್ಕೆ ಸೇರಿರುವಂತ ಒಂದು ಹಳ್ಳದ ಜಾಗ. ಆ ಜಾಗವನ್ನ ಒತ್ತುವರಿ ಮಾಡಿಕೊಂಡು ಆ ನಂತರದಲ್ಲಿ ಅದೇ ಜಾಗದಲ್ಲಿ ನಿಮ್ಗೆ ಸೈಟ್ ಕೊಡಿಸ್ತೀನಿ ಅಂತ ಲಕ್ಷ ದುಡ್ಡನ್ನ ತಗೊಂಡಿದ್ದಾನೆ, ವಂಚನೆ ಮಾಡಿದ್ದಾನೆ ಅನ್ನುವಂತ ಮಾಹಿತಿ ಗೊತ್ತಾಗಿದ್ಯಾವಾಗ ಜಿಲ್ಲಾಡಳಿತ ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡೋದಕ್ಕೆ ಮುಂದಾಗಿದೆ. ಆ ಸಂದರ್ಭದಲ್ಲಿ ಈತ ಮಾಡಿರುವಂತ ಈ ವಂಚನೆ ಪ್ರಕರಣ ಬೆಳಕಿಗೆ ಬಂದಿದೆ. ಬೂದಿಹಾಳ್ ಗ್ರಾಮದ ಸರ್ವೆ ನಂಬರ್ 125P ಅಲ್ಲಿ ಒತ್ತುವರಿ ಮಾಡ್ಕೊಂಡಿರೋದು ಹಳ್ಳದ ಜಾಗ, ಸರ್ಕಾರಕ್ಕೆ ಸೇರಿದ ಜಾಗ. ಗುಳುಂಸ್ವಾಹ ಮಾಡ್ಕೊಳಕ್ ನೋಡಿದ್ದಾನೆ. ಆ ನಂತರ ಈಗ ವಿಷಯ ಗೊತ್ತಾಗಿದೆ. ಸೈಟ್ ಮಾಡ್ಕೊಡ್ತೀನಿ ಅಂತ ಹಣ ವಸೂಲಿ ಮಾಡಿದ್ನಂತೆ ಅನ್ನುವಂತ ಆರೋಪ. ಇದೆಷ್ಟು ಲಕ್ಷ ತಗೊಂಡಿದ್ದ ಅನ್ನುವಂಥದ್ದು ಇನ್ನೇನು ಗೊತ್ತಾಗಬೇಕಾಗಿದೆ. ಸದ್ಯಕ್ಕೆ ಆತ ದುಡ್ಡು ಪಡಿತಾ ಇರುವಂತ ವಿಡಿಯೋಗಳು ಕೂಡ ಸಿಕ್ಕಿರೋದು. ಇದು ಹಳ್ಳದ ಜಮೀನು. ನಾಳೆ ಹಳ್ಳ ಬರುತ್ತೆ, ನೀರು ಬರುತ್ತೆ, ಇಲ್ಲಿ ನೀರು ಹೋಗ್ತವೆ. ಇಲ್ಲೆಲ್ಲ ಮನೆ ಕಟ್ಟಕ್ಕೆ ಹೋಗ್ಬೇಡಿ. ಶಿವರಾಜನ ಭೇಟಿ ಮಾಡಿವಿ ಸರ್. ಫಸ್ಟ್ ಹಿಂಗೆ ಐದವ ಪ್ಲಾಟ್ ತಗೊಂತೀರ ಅಂದ್ರೆ ತಗೊಂತೀವಿ ಅಂದೀವಿ. ಎಷ್ಟಂದ್ರೆ 1.5 ಲಕ್ಷ ಒಂದೊಂದು ಪ್ಲಾಟ್ ಅಂದನ. ನಾವು ಒಂದು 13 ಪ್ಲಾಟ್ ತಗೊಂಡಿವಿ.
ಇವಾಗ ಕಟ್ಕೊಳ್ರಿ 3 ವರ್ಷ ಆಯ್ತು ಸರ್ ತಗೊಂಡು ನಾವು ಕಟ್ಕೊಳ್ರಿ ಯಾವ್ದೋ ಸೀಟಿ ಗೀಟ್ ಹಾಕೊಳ್ರಿ ಅಂದಾನ ನಾವು ಬಾಡಿಗೆ ಮನೆಗೆ ಇದ್ದೀವಿ ಇದ್ರಾಗ ಸಾಲ ತಂದಿಕ್ಕಿವಿ ಇವಾಗ ಮತ್ತೆ ಗೋಡೆ ಕಟ್ಟಕ್ಕೆ ಸಾಲ ತಂದೀವಿ ಹಾಕ್ಕೊಳ್ಳಂದಾರ ಹಾಕ್ಕೊಂಡಿವಿ ಮತ್ತು ಇವಾಗ ಅವ್ರು ಬಂದು ಗೋರ್ಮೆಂಟ್ ಅವ್ರು ಎಲ್ಲ ಕೆಡಿಸ್ಬಿಟ್ಟಾರೆ ಇವಾಗ ನಮ್ಮ ಮನೆ ಇಲ್ಲ. ಹೌದು ಸರ್, ಸಾಲ ತಂದಿಕ್ಕಿವಿ ಎಲ್ಲ ಎಲ್ಲಂದ್ರೆ ಎಲ್ಲಿ ಹೋಗ್ಬೇಕೋ ಗೊತ್ತಿಲ್ಲ. ಇವಾಗ ಬಾಡಿಗೆ ಮನೆಯವ್ರು ಇಲ್ಲಿ ಖಾಲಿ ಮಾಡಂತಾರೆ ಅವರು. ಇವಾಗ ಎಲ್ಲಿ ಹೋಗ್ಬೇಕೋ ಗೊತ್ತಿಲ್ಲ ನಮಗೆ. ಬಡ್ಡಿಗೆ ತಂದಿವಿ ಸರ್ 5 ರೂಪಾಯಿ ವಡ್ಡಿ. ಹೆಂಗೆ ಮಾಡ್ಬೇಕು ನೋಡಿ ಸರ್, ನೀವೇ ಯಾರು ದಾರಿ ತೋರಿಸಿ ಸ್ವಲ್ಪ. ದುಡಿದು ಏನಿಲ್ಲ ಸರ್, ಕೂಲಾದ್ರೆ ಊಟ ಇಲ್ಲಾಂದ್ರೆ ಇಲ್ಲ ಅಷ್ಟೇ ಸರ್, ಏನಿಲ್ಲ. ಹೆಂಗೆ ಮಾಡ್ಬೇಕೋ ಗೊತ್ತಿಲ್ಲ. ಇವಾಗ ಎಲ್ಲಿದ್ರಾಗ ಇಕ್ಬಿಟ್ಟಿವಿ ನಾವು. ನಾವು 2 ತಗೊಂಡಿವಿ ಸರ್ ಸಾಲ ಮಾಡಿ. ಹಂಗೆ ತಗೊಂಡಾರ ಸರ್ ಎಲ್ಲರೂ. ಸೈಟ್ ಕೊಡಿಸುವಂಥ ನೆಪದಲ್ಲಿ ಬಳ್ಳಾರಿ ಪಾಲಿಕೆ ಸದಸ್ಯೆಯ ಪತಿ ವಂಚನೆ ಮಾಡದ್ನ, ಕಳ್ಳಾಟ ಆಡದ್ನ ಅನ್ನುವಂಥ ಪ್ರಶ್ನೆಗಳು ಈಗ ಕಾಡ್ತಾ ಇದೆ. ಈ ಪ್ರಶ್ನೆ ಮೂಡೋದಕ್ಕೂ ಒಂದು ಕಾರಣ ಇದೆ. ಸರ್ಕಾರಿ ಜಾಗ ಒತ್ತುವರಿ ಮಾಡಿ ಸೈಟ್ ಕೊಡೋದಾಗಿ ಹಣ ವಸೂಲಿ ಮಾಡಿದ್ದಾನೆ ಅನ್ನುವಂಥ ಆರೋಪ ಈತನ ಮೇಲೆ ಈಗ ಕೇಳಿ ಬರ್ತಾ ಇದೆ. ಸೈಟ್ ಕೊಡಿಸ್ತೀನಿ ಅಂತ ಹೇಳಿ ಬಳ್ಳಾರಿ ಪಾಲಿಕೆ ಸದಸ್ಯೆಯ ಪತಿ ವಂಚನೆ ಮಾಡಿದ್ದಾನೆ ಅನ್ನೋ ಆರೋಪ ಈತನ ಮೇಲೆ ಕೇಳಿ ಬರ್ತಾ ಇರೋದು. ಕಾಂಗ್ರೆಸ್ ಸದಸ್ಯೆ ಉಮಾದೇವಿ ಪತಿ ಶಿವರಾಜ್ ವಿರುದ್ಧ ಈ ಆರೋಪ ಕೇಳಿ ಬಂದಿದೆ. ಸರ್ಕಾರಕ್ಕೆ ಸೇರಿದಂಥ ಹಳ್ಳದ ಜಾಗವನ್ನು ಒತ್ತುವರಿ ಮಾಡಿಕೊಂಡಿದ್ದಾನೆ ಈ ಶಿವರಾಜ್. ಅದೇ ಜಾಗದಲ್ಲಿ ನಿಮ್ಮ ಸೈಟ್ ಕೊಡಿಸ್ತೀನಿ ಅಂತ ಲಕ್ಷ ವಸೂಲಿ ಮಾಡಿದ್ದಾನೆ ಅನ್ನುವಂಥ ಆರೋಪ ಈತನ ಮೇಲೆ ಕೇಳಿ ಬರ್ತಾ ಇದೆ. ಶಿವರಾಜ್ ಹಣ ಪಡಿತಾ ಇರುವಂಥ ಒಂದು ವಿಡಿಯೋ ಕೂಡ ಸಿಕ್ಕಿದೆ ನೋಡಿ. ಈತನೇ ಶಿವರಾಜ್ ದುಡ್ಡು ತಗೊಳ್ತಾ ಇರುವಂಥ ವಿಡಿಯೋ ಈಗ ಸಿಕ್ಕಿರೋದು. 7.78 ಎಕರೆ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ. ಅದು ಕೂಡ ಯಾವ ಜಾಗ ಅಂತಂದ್ರೆ ಸರ್ಕಾರಕ್ಕೆ ಸೇರಿರುವಂಥ ಒಂದು ಹಳ್ಳದ ಜಾಗ. ಆ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಆ ನಂತರದಲ್ಲಿ ಅದೇ ಜಾಗದಲ್ಲಿ ನಿಮ್ಗೆ ಸೈಟ್ ಕೊಡಿಸ್ತೀನಿ ಅಂತ ಲಕ್ಷ ದುಡ್ಡನ್ನ ತಗೊಂಡಿದ್ದಾನೆ, ವಂಚನೆ ಮಾಡಿದ್ದಾನೆ ಅನ್ನುವಂಥ ಮಾಹಿತಿ ಗೊತ್ತಾಗಿದ್ದೆ. ಆವಾಗ ಜಿಲ್ಲಾಡಳಿತ ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡೋದಕ್ಕೆ ಮುಂದಾಗಿದೆ. ಆ ಸಂದರ್ಭದಲ್ಲಿ ಈತ ಮಾಡಿರುವಂಥ ಈ ವಂಚನೆ ಪ್ರಕರಣ ಬೆಳಕಿಗೆ ಬಂದಿದೆ. ಬೂದಿಹಾಳ್ ಗ್ರಾಮದ ಸರ್ವೆ ನಂಬರ್ 125P ಅಲ್ಲಿ ಒತ್ತುವರಿ ಮಾಡ್ಕೊಂಡಿರೋದು ಹಳ್ಳದ ಜಾಗ, ಸರ್ಕಾರಕ್ಕೆ ಸೇರಿದ ಜಾಗ. ಗುಳುಂಸ್ವಾಹ ಮಾಡ್ಕೊಳಕ್ ನೋಡಿದ್ದಾನೆ. ಆ ನಂತರ ಈಗ ವಿಷಯ ಗೊತ್ತಾಗಿದೆ. ಸೈಟ್ ಮಾಡ್ಕೊಡ್ತೀನಿ ಅಂತ ಹಣ ವಸೂಲಿ ಮಾಡಿದ್ನಂತೆ ಅನ್ನುವಂಥ ಆರೋಪ. ಇದೆಷ್ಟು ಲಕ್ಷ ತಗೊಂಡಿದ್ದ ಅನ್ನುವಂಥದ್ದು ಇನ್ನೇನು ಗೊತ್ತಾಗಬೇಕಾಗಿದೆ. ಸದ್ಯಕ್ಕೆ ಆತ ದುಡ್ಡು ಪಡಿತಾ ಇರುವಂಥ ವಿಡಿಯೋಗಳು ಕೂಡ ಸಿಕ್ಕಿರೋದು. ಇದು ಹಳ್ಳದ ಜಮೀನು, ನಾಳೆ ಹಳ್ಳ ಬರುತ್ತೆ, ನೀರು ಬರುತ್ತೆ, ಇಲ್ಲಿ ನೀರು ಹೋಗ್ತವೆ, ಇಲ್ಲೆಲ್ಲ ಮನೆ ಕಟ್ಟಕ್ಕೆ ಹೋಗ್ಬೇಡಿ. ಶಿವರಾಜನ ಭೇಟಿ ಮಾಡಿವಿ ಸರ್ ಫಸ್ಟು. ಹಿಂಗೈದವ ಪ್ಲಾಟ್ ತಗೊಂತೀರಂದ್ರೆ ತಗೊಂತೀವಿ ಅಂದೀವಿ. ಎಷ್ಟಂದ್ರೆ 1.5 ಲಕ್ಷ ಒಂದೊಂದು ಪ್ಲಾಟ್ ಅಂದಾನ. ನಾವು ಒಂದು 13 ಪ್ಲಾಟ್ ತಗೊಂಡಿವಿ. ಇವಾಗ ಕಟ್ಕೊಳ್ರಿ 3 ವರ್ಷ ಆಯ್ತು ಸರ್ ತಗೊಂಡು ನಾವು ಕಟ್ಕೊಳ್ರಿ ಯಾವ್ದೋ ಸೀಟಿ ಗೀಟ್ ಹಾಕೊಳ್ರಿ ಅಂದಾನ ನಾವು ಬಾಡಿಗೆ ಮನೆಗೆ ಇದ್ದೀವಿ ಇದ್ರಾಗ ಸಾಲ ತಂದಿಕ್ಕಿವಿ ಇವಾಗ ಮತ್ತೆ ಗೋಡೆ ಕಟ್ಟಕ್ಕೆ ಸಾಲ ತಂದೀವಿ ಹಾಕ್ಕೊಳ್ಳಂದಾರ ಹಾಕ್ಕೊಂಡಿವಿ ಮತ್ತು ಇವಾಗ ಅವ್ರು ಬಂದು ಗೋರ್ಮೆಂಟ್ ಅವ್ರು ಎಲ್ಲ ಕೆಡಿಸ್ಬಿಟ್ಟಾರೆ ಇವಾಗ ನಮ್ಮ ಮನೆ ಇಲ್ಲ. ಹೌದು ಸರ್, ಸಾಲ ತಂದಿಕ್ಕಿವಿ ಎಲ್ಲ ಎಲ್ಲಂದ್ರೆ ಎಲ್ಲಿ ಹೋಗ್ಬೇಕೋ ಗೊತ್ತಿಲ್ಲ. ಇವಾಗ ಬಾಡಿಗೆ ಮನೆಯವ್ರು ಇಲ್ಲಿ ಖಾಲಿ ಮಾಡಂತಾರೆ ಅವರು. ಇವಾಗ ಎಲ್ಲಿ ಹೋಗ್ಬೇಕೋ ಗೊತ್ತಿಲ್ಲ ನಮಗೆ. ಬಡ್ಡಿಗೆ ತಂದಿವಿ ಸರ್ 5 ರೂಪಾಯಿ ವಡ್ಡಿ. ಹೆಂಗೆ ಮಾಡ್ಬೇಕು ನೋಡಿ ಸರ್, ನೀವೇ ಯಾರು ದಾರಿ ತೋರಿಸಿ ಸ್ವಲ್ಪ. ದುಡಿದು ಏನಿಲ್ಲ ಸರ್, ಕೂಲಾದ್ರೆ ಊಟ ಇಲ್ಲಾಂದ್ರೆ ಇಲ್ಲ ಅಷ್ಟೇ ಸರ್, ಏನಿಲ್ಲ. ಹೆಂಗೆ ಮಾಡ್ಬೇಕೋ ಗೊತ್ತಿಲ್ಲ. ಇವಾಗ ಎಲ್ಲಿದ್ರಾಗ ಇಕ್ಬಿಟ್ಟಿವಿ ನಾವು. ನಾವು 2 ತಗೊಂಡಿವಿ ಸರ್ ಸಾಲ ಮಾಡಿ. ಹಂಗೆ ತಗೊಂಡಾರ ಸರ್ ಎಲ್ಲರೂ.